ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನೈಲಾನ್ ಸಬ್ಬಕ್ಕಿ ಇಡ್ಲಿ ಜೊತೆಗೆ ಶೇಂಗಾ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಎರಡು ಬಹಳ ಒಳ್ಳೆ ಕಾಂಬಿನೇಷನ್. ತುಂಬ ಸರಳವಾಗಿ ಹಿಟ್ಟನ್ನು ರುಬ್ಬದೆ ಮಾಡ್ತಾ ಇರುವಂತಹ ಒಂದು ಇಡ್ಲಿ ರೆಸಿಪಿ. ಜೊತೆಗೆ ಶೇಂಗಾ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸಬ್ಬಕ್ಕಿಗಿಂತ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ಹಾಗೆ ಟ್ರಾನ್ಸ್ಪರೆಂಟ್ ಇರುತ್ತೆ. ಸಣ್ಣದು ನೈಲಾನ್ ಸಬ್ಬಕ್ಕಿ. ಇದನ್ನು 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅದೇ ಕಪ್ಪಲ್ಲಿ ಮೆಜರ್ ಮಾಡಿ ನಾನೊಂದು 4ರಿಂದ 5 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಬ್ಬಕ್ಕಿ ನೀರಲ್ಲಿ ನೆಂದಷ್ಟು ಉಬ್ಬಿ ಬರುತ್ತೆ. ನೈಲಾನ್ ಸಬ್ಬಕ್ಕಿ ಆಗಿರೋದ್ರಿಂದ ಜಾಸ್ತಿ ಎಕ್ಸ್ಪೆಂಡ್ ಆಗುತ್ತೆ. ಹಾಗಾಗಿ ನೀರನ್ನ ನಾನು ಅಳತೆನಲ್ಲೇ ಹಾಕ್ತಾಯಿದ್ದೀನಿ. ಗೊತ್ತಿಲ್ಲ ಎಷ್ಟು ಬೇಕಾಗುತ್ತೆ ಅಂತ. ಅದಕ್ಕೇ ಒಂದು 4ರಿಂದ 5 ಕಪ್ಪಷ್ಟು ನೀರನ್ನ ಹಾಕಿ ಎತ್ತಿಡ್ತಾ ಇದ್ದೀನಿ. ರಾತ್ರಿ ಪೂರ ನೆನೆಸಿಡಬೇಕು. ಹಗಲು ಮಾಡೋದಾದರೆ ಬೆಳಿಗ್ಗೆ ನೆನೆಸಿ ಸಂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡಬೇಕು. ರಾತ್ರಿ ಸಂಪೂರ್ಣವಾಗಿ ನೆಂದ ನಂತರ ನೋಡಿ ಈ ರೀತಿ ಬಂದಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ. ನೀರನ್ನು ಸಂಪೂರ್ಣವಾಗಿ ಆಚೆಗೆ ಸೋದಿಸ್ಕೊಂಡಿದ್ದೀನಿ. ಬೆಳಗ್ಗೆ ಇದನ್ನು ನೀರನ್ನು ಆಚೆಗೆ ಸೋದಿಸ್ಕೊಂಡೆ ಇದಕ್ಕೆ ರವೆ ಮೊಸರನ್ನ ಹಾಕಬೇಕಾಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಇಡ್ಲಿ ರವೆನ ಬಳಸ್ತಾ ಇದ್ದೀನಿ. ಸೂಜಿ ರವೆ ಕೂಡ ಹಾಕ್ಬೋದು. ಇಡ್ಲಿ ರವೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ನಾನು ರವೆ, ಸಬ್ಬಕ್ಕಿ ಮತ್ತು ಮೊಸರು ಮೂರೂ 1 ಕಪ್ಪು ಅದೇ ಕಪ್ನಲ್ಲಿ ಮೆಜರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಸ್ವಲ್ಪ ಕೂಡ ಇರಬಾರ್ದು. ಈ ರೀತಿ ಫುಲ್ಲು ಡ್ರೈ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಆಗಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಂದರೆ ನೀರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಬಿಟ್ಟರೆ ಆಯಿತು. ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮೊಸರನ್ನ ತೊಗೊಂಡಿದ್ದಂಥ ಕಪ್ಪಲ್ಲೇ ಮೆಜರ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಡ್ಲಿ ಬ್ಯಾಟರ್ದು ಕನ್ಸಿಸ್ಟೆನ್ಸಿಗೆ ಬರ್ತದೆ ನೋಡಿ ಈ ರೀತಿ. ಅರ್ಧ ಗಂಟೆ ಎತ್ತಿಟ್ರೆ ಇನ್ನೂ ಸ್ವಲ್ಪ ಸಬ್ಬಕ್ಕಿ ಎಕ್ಸ್ಪೆಂಡ್ ಆಗಿ ಗಟ್ಟಿ ಬರುತ್ತೆ. ಹಾಗಾಗಿ ಇಷ್ಟು ಸಾಕು ಕನ್ಸಿಸ್ಟೆನ್ಸಿ. ಇದನ್ನು ನಾನು ಒಂದು ಅರ್ಧ ಗಂಟೆ ಎತ್ತಿಡ್ತಾ ಇದ್ದೀನಿ ಸೈಡಲ್ಲಿ. 1 ಅವರ್ 2 ಅವರ್ ಕೂಡ ಬಿಡ್ಬೋದು, ಚೆನ್ನಾಗಿ ನೆನೆಯುತ್ತೆ. ಅದು ಸೆಟ್ ಆಗೋಷ್ಟ್ರೊಳಗಡೆ ನಾನಿಲ್ಲಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ರೋಸ್ಟೆಡ್ ಪೀನಟ್ನ ತೊಗೊಂಡಿದ್ದೀನಿ, ಅಂದರೆ ಶೇಂಗಾನ. ಅದಕ್ಕೆ 2 ಚಿಲ್ಲಿ, ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, 2 ಬೆಳ್ಳುಳ್ಳಿ, ಒಂದು 1/4 ಇಂಚಷ್ಟು ಶುಂಠಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ತೆಳು ಬರಬೇಕು ಮಿಶ್ರಣ. ಚಟ್ನಿ ತೆಳು ಇದ್ದರೆ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ. ಈಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಕರಿಬೇವು, ಜೀರಿಗೆ, ಸಾಸಿವೆ, ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಒಂದು ಒಣಮೆಣಸಿಕಾಯಿ ಕೂಡ ಹಾಕ್ಕೊಳ್ಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಆಪ್ಷನಲ್ಲು, ಹಾಗೇನೂ ಚೆನ್ನಾಗಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಸೆಟ್ ಆಗ್ಲಿಕ್ಕೆ ಬಿಟ್ಟಿದ್ದೆ ಹಿಟ್ಟನ್ನು. ಎಲ್ಲ ಮಿಕ್ಸ್ ಮಾಡಿ ರವೆ, ಮೊಸರು ಮತ್ತು ಸಬ್ಬಕ್ಕಿ ಮೂರನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಟಿದ್ದೆ. ಅರ್ಧ ಗಂಟೆ ಎತ್ತಿಟ್ಟಿದ್ದರಿಂದ ಸ್ವಲ್ಪ ಗಟ್ಟಿ ಬಂದಿದೆ ಥಿಕ್ನೆಸ್ ನೋಡಿ ಈ ರೀತಿ. ಈಗ ಕರೆಕ್ಟ್ ಇದೆ ಬ್ಯಾಟರು. ಇದನ್ನು 1 ಅವರ್ 2 ಅವರ್ ಕೂಡ ಎತ್ತಿಡ್ಬೋದು. ಇನ್ನೂ ಸ್ವಲ್ಪ ಎಕ್ಸ್ಪೆಂಡ್ ಆಗಿ ಸಬ್ಬಕ್ಕಿ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಇಡ್ಲಿ ಪಾತ್ರೆನ ತೊಗೊಂಡು ನಾನಿಲ್ಲಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರೋವಂಥ ಬ್ಯಾಟರ್ನ ಈ ರೀತಿ ಹಾಕ್ಕೊಂಡು ಹತ್ತತ್ರ 10ರಿಂದ 15 ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯಿಸಬೇಕಾಗುತ್ತೆ. ಚೆನ್ನಾಗಿ ಬೇಯಬೇಕು. ಬೆಂದಷ್ಟು ಸಾಫ್ಟ್ ಬರುತ್ತೆ, ಹೂ ಥರ. ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ಓಪನ್ ಮಾಡಬೇಕು. ಹಬೆನಲ್ಲಿ ಕೂಡ ಇಡ್ಲಿ ಬೇಯುತ್ತೆ, ಹಾಗಾಗಿ ಫ್ಲೇಮ್ನ ಆಫ್ ಮಾಡಿ ತಕ್ಷಣ ತೆಗಿಬಾರ್ದು, ಹಸಿ ಹಸಿ ಹಾಗೇ ಇರುತ್ತೆ. ರೆಡಿಯಾಗಿದೆ ಸಬ್ಬಕ್ಕಿ ಇಡ್ಲಿ. ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇಡ್ಲಿನ ತಿಂದು ಬೋರ್ ಆಗಿದ್ದರೆ ಒಮ್ಮೆ ಈ ರೀತಿ ಮಾಡ್ಕೊಳ್ಬೋದು. ಇದನ್ನು ಅಕ್ಕಿ ಥರ ನೆನೆಸಿಟ್ಟು ಗ್ರೈಂಡ್ ಮಾಡಿ ಮಾಡಬೇಕು ಅಂತೇನಿಲ್ಲ. ಜಸ್ಟ್ ನೀರಲ್ಲಿ ನೆನೆಸಿ ಬೆಳಗ್ಗೆ ರವೆ ಮತ್ತು ಮೊಸರನ್ನ ಮಿಕ್ಸ್ ಮಾಡಿದ್ರೆ ಮುಗಿದೋಯ್ತು. ತುಂಬ ಈಸಿ ಕೆಲಸ, ಕಷ್ಟ ಏನೂ ಆಗೋದಿಲ್ಲ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಸಬ್ಬಕ್ಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.